ಥ್ಯಾಂಕ್ಸ್ ಜಾನು. ಥ್ಯಾಂಕ್ಸ್ ರಾಮ್. ರಾಮ್, ಅದೇನು ಕ್ಲಾಸ್ ನಡೀತಿರೋ ಟೈಮಲ್ಲಿ ಹೊರಗಡೆ ಸುತ್ತಿದ್ಯಾ? ಹೀಗೆ ಆದ್ರೆ ಹೇಗ್ ಪಾಸ್ ಆಗ್ತೀಯಾ? ಓ ಅದಾ, ಅದಕ್ಕೊಂದು ಟೆಕ್ನಿಕ್ ಇದೆ ಬಿಡು. ಏನದು? ನೀವು ಟೀಚರ್ಸ್ ಹೇಳಕ್ ಕ್ಲಾಸ್ ಕೇಳ್ತೀರಾ, ನಾನು ಅವ್ರು ಹೇಳಕ್ ಕೆಲಸ ಮಾಡ್ತೀನಿ. ನೀವು ಚೆನ್ನಾಗಿ ಬರೋದ್ರು ಮಾರ್ಕ್ಸ್ ಕೊಡಲ್ಲ, ನಾನು ಹೇಗ್ ಬರೋದ್ರು ಮಾರ್ಕ್ಸ್ ಕೊಡ್ತಾರೆ. ಇಲ್ಲಿವರೆಗೂ ನೀನು ಓದ್ತಿದ್ಯಾ ಅನ್ಕೊಂಡಿದ್ದೆ. ನಿನ್ ಸ್ಟೂಡೆಂಟ್ ಅಲ್ವಾ, ಕೆಲ್ಸದವನ? ಆಯಾ ಆಂಟಿಗೆ ದುಡ್ಡು ಕೊಡ್ತಾರೆ, ನಿಂಗೂ ಕೊಡ್ತಾರಾ? ನಾನು ಓದ್ದೆಲೆ ಮಾರ್ಕ್ಸ್ ಬರ್ತಾ ಇದೆ ಅಂತ ನಿಂಗೆ ಹೊಟ್ಟೆ ಕಿಚ್ಚುತ್ತಾನೆ? ಸರಿ, ಈಗ ಹೇಳು, ಇಲ್ಲೇನೋ ನಮ್ಮ ಟೀಚರ್ಸ್ ಆಗಿರೋದ್ರಿಂದ ಅವ್ರಿಗೆ ಕೆಲಸ ಮಾಡ್ಕೊಟ್ಟು ಮಾರ್ಕ್ಸ್ ತಗೋತಿದ್ಯಾ. ಮತ್ತೆ 10th ಕ್ಲಾಸ್ ಪಬ್ಲಿಕ್ ಎಕ್ಸಾಮಲ್ಲಿ ಬೇರೆ ಟೀಚರ್ಸ್ ತಾನೇ ವ್ಯಾಲ್ಯೂಯೇಷನ್ ಮಾಡೋದು, ಹಾಗೆ ಹೇಗೆ ಮಾರ್ಕ್ಸ್ ಹಾಕ್ಸ್ಕೋತೀಯಾ? ಹೌದಲ್ಲ, ನಾನು ಎಷ್ಟೋದಿದ್ರು ನಂಗೆ ಅರ್ಥನೇ ಆಗಲ್ಲ, ತಲೆಗೆ ಹೋಗಲ್ಲ. ಏನು ಮಾಡಲಿ ಹೇಳು? ಭಯ ಪಡಬೇಡ, ನಾನು ಇದೀನಲ್ವಾ. ಹೇಗಿದ್ರು ಯೂನಿಟ್ ಟೆಸ್ಟ್ ಬರ್ತಿದೆ, ಅದಕ್ಕೆ ನಾವಿಬ್ರು ಜೊತೆಗೆ ಓದ್ಕೊಳ್ಳೋಣ. ನಿಂಗೆ ಅರ್ಥ ಆಗೋವರೆಗೂ ನನಗೆ ಗೊತ್ತಿರೋಷ್ಟೆಲ್ಲ ಹೇಳ್ಕೊಡ್ತೀನಿ, ಸರಿನಾ? ನೆನಪೇ ಸವಿ ನೆನಪೇ ನೆನಪೇ ಸವಿ ನೆನಪೇ ನೆನಪೆ ನಿನಗೆದುರಾಗಿ ಪಾತ್ರಗಳೇ ಬದಲಾಗಿ ಬಣ್ಣಗಳಿರದಂತ ನನ್ನ ಬದುಕಿರಂಗಾಗಿ ನಾ ಬರೆದ ಕಥೆಯೊಳಗೆ ಪಾತ್ರಗಳೇ ಬದಲಾಗಿ ಈ ನನ್ನ ಆಟ ಪಾಡ ದಿನಚರಿಗೇನೆ ಹೊಸ ರೂಪವಿದೆ. ಖಾಲಿ ಪೀಲಿ ಮಾತಿಗೂ ಮನವು ಜೋಲಿ ಹೊಡೆಯುತ್ತಾ ಮೊದಲಿನಿಂದ ಶುರುವಾಗಿದೆ ಈ ಕಥೆ. ಗಾಳಿ ಗಾಳಿಯಂತಿರೋ ನಿನ್ನ ಗೀಳಿನಿಂದಲೇ ಎಲ್ಲೋ ಅಲೆಗಳಾಗಿ ಅಲೆ ಅಲೆಯುತ್ತಿರುವ ಅಲೆಮಾರಿಯು ನಾ. ನೆನಪೇ ನೆನಪೇ ನಿನಗೆದುರಾಗಿ ಪಾತ್ರಗಳೇ ಬದಲಾಗಿ ಬಣ್ಣಗಳೇ ಇರದಂತ ನನ್ನ ಬದುಕೆ ರಂಗಾಗಿ. ಹೇಯ್ ಸರ್. ರಾಮ್ನ ಕರೆಯೋ. ಸರಿ ಸರ್. ಸರ್ ಕರೆದ್ರಂತೆ. ಏಯ್, ನೀನೇನೇ ಬರೆದ್ರು ಮಾರ್ಕ್ಸ್ ಕೊಡ್ತೀವಿ ತಾನೆ, ಯಾಕೆ ಕಾಪಿ ಹೊಡೆದೆ? ಪ್ರಾಮಿಸ್ ಸರ್, ನಾನು ಕಾಪಿ ಮಾಡಿಲ್ಲ, ನಾನೇ ಓದ್ ಬರ್ದಿರೋದು. ಕಾಪಿ ಹೊಡೆದಿದ್ದಲ್ಲದೆ ಸುಳ್ಳು ಬೇರೆ ಹೇಳ್ತಿದೀಯಾ? ಇಲ್ಲ ಸರ್.
ಬೇಕಂದ್ರೆ ನಿಮ್ಮ ಮುಂದೆನೆ ಮತ್ತೆ ಬರಿತೀನಿ ಸರ್. ಬರಿತೀಯಾ? ಹಾ ಸರ್. ಪಕ್ಕ? ಹಾ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕಾಲ್ ಮುರಿತೀನಿ ಮಗನೇ. ಸರ್. ಸರ್ 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 ಏನು ನೀನೇನಾ ಇಷ್ಟೊಂದು ಚೆನ್ನಾಗಿ ಬರ್ದಿದ್ಯಾ? ನಂಬೋದಕ್ಕೆ ಆಗ್ತಾ ಇಲ್ಲ. ನೀರು ಕುಡ್ಕೊಂಡು ಏ ಬರ್ತೀನಿ ಇರು ಇರು ಇರು. ಏಯ್ ಬಾರೋ ಇಲ್ಲಿ. ಸರ್. ಆ ನೀರು ಬಾಟ್ಲು ಕೊಡೋ ಇಲ್ಲಿ. ತಗೊಳ್ಳೋ. ತುಂಬಾ ಥ್ಯಾಂಕ್ಸ್ ಜಾನು. ಇವತ್ತಿಂದ ನಿಂಗೆ ಏನ್ ಬಂದ್ರು ನಂಗೆ ಹೇಳ್ಕೊಡ್ಬೇಕು, ಸರಿನಾ? ಸರಿ, ಬಾ. ನಾನು ಆಡ್ಕೋಬೇಕು. ಏ ಬಾ. ಜಾನು, ಅಮ್ಮ ಏನಾಯ್ತು ಜಾನು? ಹೊಟ್ಟೆ ನೋವ್ತಿದೆ. ಇಲ್ಲಿ ಕೂತ್ಕೋ. ರಾಮ್, ಕೂಗ್ಬೇಡ, ನಂಗೇನೂ ಆಗಿಲ್ಲ. ಇದು ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದು. ಅಷ್ಟು ರಕ್ತ ನೋಡಿ ನಂಗೆ ಭಯ ಆಯ್ತು. ನಿಂಗೆ ನಿಜವಾಗ್ಲೂ ಏನೂ ಆಗಿಲ್ಲ ತಾನೇ? ಹಾ, ಆದ್ರೆ ನೋಡು, ಫುಲ್ ಬ್ಲಡ್ ಆಗ್ಬಿಟ್ಟಿದೆ. ಮನೆಗೆ ಹೇಗೆ ಹೋಗೋದು? ಓಹೋ, ಇಷ್ಟೇನಾ? ಈಗ ನೋಡು. ಮೇಡಮ್, ಜಾನು ಅವಳು ನಿನ್ನೆನೆ ಟಿ ಸಿ ತಗೊಂಡು ಹೋದ್ಲಲ್ಲ. ಏಯ್, ಏನೋ ಬೆಳಗ್ಗೆನೆ ನಿನ್ನ ಗೋಳು. ಮತ್ತೆ ಅದೇ ಕನಸಾ? ಇದು ಕೂಡ ಪ್ರತಿ ಸಲ ಬಿದ್ದಾಗ ಒಂದೇ ಥರ ಶಬ್ದ ಮಾಡಲ್ಲ. ಅಂಥದ್ರಲ್ಲಿ ಪ್ರತಿದಿನ ನೀನು ಒಂದೇ ಕನಸು ಹೇಗೋ ಕಾಣ್ತಿದ್ಯಾ? ಒಂದು ಕನಸು ಒಂದೇ ಸರಿ ಬಂದರೆ ಅದು ಆಲೋಚನೆ ಅಂತಾರೆ. ಅದೇ ಕನಸು ಪದೇ ಪದೇ ಬಂದರೆ ಅದಕ್ಕೆ ಜ್ಞಾಪಕ ಅಂತಾರೆ. ಇವತ್ತಿಗೂ ಅವಳು ನನ್ನ ಜೊತೆ ಮಾತಾಡಿರೋ ಪ್ರತಿ ಪದನೂ ನೆನಪಿದೆ ಕಣೋ. 15 ವರ್ಷದಿಂದ ನೀನು ಕನಸಿನಲ್ಲಿ ದಿನ ನೆನೆಸ್ಕೊಳ್ತಾನೆ ಇದೆಯಾ? ಹೇಗೋ ಮರ್ತೋಗ್ತೀಯಾ? ಆದರೂ ಈ ಟಾಪಿಕ್ ಬಗ್ಗೆ ಮಾತಾಡ್ತಿದ್ರೆ ಪೂರ್ತಿ ದಿನ ಸಾಕಾಗೋದಿಲ್ಲ. ಸರಿ ಬಿಡು, ಟೈಮ್ ಆಗ್ತಿದೆ, ಇದು ರೆಡಿಯಾಗೋ, ಹೋಗೋಣ. ಇನ್ಸ್ಟಾಲಿ ಫೋಟೋ ನೋಡಿದ್ರೆ ಮೆಸೇಜ್ ಮಾಡಲ್ಲ, ಲೈಕ್ ಕೊಡೋದಿಲ್ಲ. ಇನ್ನು ಎದುರುಗಡೆ ಆ ಹುಡುಗಿ ಬಂದರೆ ಬಚ್ಚಿಟ್ಕೊಂಡ್ಬಿಡ್ತಾನೇನೋ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್.
ಇವಳೇನಿಲ್ಲಿ 15 ವರ್ಷ ಆದ್ಮೇಲೆ ಇವತ್ತಿಲ್ಲಿ ಕಾಣಿಸ್ತಿದ್ದಾಳೆ. ಹೋಗಿ ಮಾತಾಡೋಣ. ಒಂದು ವೇಳೆ ಗುರ್ತು ಹಿಡಿಲಿಲ್ಲ ಅಂದ್ರೆ ದೊಡ್ಡ ಲೈಬ್ರರಿನೇ. ಸಾರಿ, ಜರ್ನಲ್ಸ್ ಎಲ್ಲಿ? ರಾಮೇನಿಲ್ಲಿ ತುಂಬ ವರ್ಷಗಳ ನಂತರ ಸಿಕ್ಕಿದ್ದಾನೆ. ಹೋಗಿ ಮಾತಾಡಿಸ್ತೀನಿ. ಗುರ್ತು ಹಿಡಿದೇ ಹೋದ್ರೆ ಬೇಡ ಬಿಡು. ನಿನ್ನ ಪ್ರತಿಯೊಂದು ಉಸಿರು ಮನಸ್ಸಿಗೆ ಇಷ್ಟು ಹಾಯಿ ಅನ್ಸುತ್ತೆ ಅಂತ ನನಗೆ ನಿನ್ನೆನೇ ಅರ್ಥ ಆಗಿದ್ದು.
ಏನಾದರೂ ನಾಳೆ ರಾಮ್ ಜೊತೆ ಮಾತಾಡಬೇಕು. ಒಂದು ವೇಳೆ ಅವ್ನು ಗುರ್ತು ಹಿಡಿದೇ ಹೋದ್ರೆ? ಏಯ್, ಏನೇ ಮಾಡ್ತಿದ್ಯಾ ನೀನು? ಮೊದಲೇ ನೀರಿಲ್ಲ ಅಂತ ಒದ್ದಾಡ್ತಿದ್ರೆ ನೀನ್ ಗಿಡಕ್ಕೆ ಹಾಕ್ತೆ ಎಲ್ಲ ವೇಸ್ಟ್ ಮಾಡ್ತಿದ್ಯಾ. ಮೊದಲು ಗಿಡಗಳಿಗೆ ಹಾಕು. ಕಾಂಟ್ರಿಬ್ಯೂಷನ್ ಈಕ್ವಲ್ ಟು ಸೇಲ್ ಮೈನಸ್ ಬೇರೆಬಲ್ ಕಾಸ್ಟ್. ಓಕೆ, ಅಮೌಂಟ್ 66 ಮೈನಸ್ 24 ಈಕ್ವಲ್ಸ್ ಟು ಕಾಂಟ್ರಿಬ್ಯೂಷನ್. ಈ ಕ್ವೆಶ್ಚನ್ಗೆ ಆನ್ಸರ್ ಇಷ್ಟೇ. ಓಕೆನಾ? ಓಕೆ. ಈಗಿನ ಕಾಲದ ಹುಡುಗಿರು ಸ್ಟೈಲ್ ಅನ್ನೋ ಹೆಸರಲ್ಲಿ ಶರೀರ ತೋರಿಸ್ಕೊಂಡು ಓಡಾಡ್ತಾರೆ. ಆದರೆ ಅವ್ರಿಗೇನು ಗೊತ್ತು? ನಾಳೆ ಹೋಗಿ ಹೇಗಾದರೂ ಮಾಡಿ ಅವಳ ಹತ್ರ ಮಾತಾಡಬೇಕು. ಹಾಂ, ಹೇಳಿ. ಯಾರು? ಹೇಳ್ತಿದ್ದೀನಿ ತಾನೇ, ನೀವ್ಯಾರು ನೆನಪಾಗ್ತಿಲ್ಲ ಅಂತ. ಗೊತ್ತಾಗ್ತಿಲ್ಲ ರೀ. ಅದು ಹೇಗ್ರಿ ಎಷ್ಟು ಸುಂದರವಾಗಿ ನಗ್ತೀರಾ? ಹೊಟ್ಟೆ ತುಂಬ ಹಾಲು ಕುಡ್ದಿರೋ ಪುಟ್ಟು ಮಗು ಅಮ್ಮ ನೋಡಿ ನಗೋತಾರ. ಸ್ಮೈಲ್, ನಿನ್ನ ಪ್ರತಿಯೊಂದು ಉಸಿರು ಮನಸ್ಸಿಗೆ ಇಷ್ಟೊಂದು ಹಾಯಿ ಕೊಡುತ್ತೆ ಅಂತ ನನಗೆ ನಿನ್ನೆನೇ ಅರ್ಥ ಆಗಿತ್ತು. ನಿನ್ನ ಪರ್ಫ್ಯೂಮ್ ಸ್ಮೆಲ್ಲಿಂದ ನನಗೆ ಗೊತ್ತಿಲ್ಲದೆ ನಾನು ಉಸಿರಾಡೋ ವೇಗನ ಕಡಿಮೆ ಮಾಡಿಕೊಂಡು ಹೃದಯ ಬಡಿತನ ಜಾಸ್ತಿ ಮಾಡಿದೆ. ಉಸಿರಾಡೋ ಪ್ರತಿ ಸಾರಿನೂ ಏನೋ ಹೋಲಿಕೆ ಸಿಗ್ತಾ ಹೋಗುತ್ತೆ. ಸೂರ್ಯ ಕಿರಣ ತಾಗೋ ಹೂವಿನ ಹಾಗೆ, ಕಣ್ರೆಪ್ಪೆ ಒಳಗಿನ ಆಕಾಶ ಗಂಗೆ ಥರ, ಮುದ ನೀಡುವ ಹಳ್ಳಿ ಸೊಗಡಿನ ಹಾಗೆ, ವಜ್ರ ವೈಡೂರ್ಯದ ಮಿನುಗುವ ಸೊಬಗು. ಇದೆಲ್ಲದಕ್ಕೂ ಹೋಲಿಸಿದ್ರೂ ಸರಿನೇ ಹೋಗಲ್ಲ. ಬಹುಶಃ ನಿನ್ನ ಪರ್ಫ್ಯೂಮ್ ಸ್ಮೆಲ್ ಒಂದು ರೀತಿ ಹೇಳೋದಾದ್ರೆ ಪಾರಿಜಾತದ ಥರ. ಈಗಿನ ಕಾಲದ ಹುಡುಗಿರು ಸ್ಟೈಲ್ ಅನ್ನೋ ಹೆಸರಲ್ಲಿ ಶರೀರ ತೋರಿಸ್ಕೊಂಡು ಓಡಾಡ್ತಾರೆ. ಆದರೆ ಅವರಿಗೇನು ಗೊತ್ತು, ಒಂದು ಭೂಮಿ ಹಚ್ಚ ಹಸಿರಿಂದ ತುಂಬಿರಬೇಕಾದ್ರೆ ಎಷ್ಟು ಅದ್ಭುತವಾಗಿ, ಎಷ್ಟು ಸುಂದರವಾಗಿರುತ್ತೆ ಅಂತ ನಿನ್ನ ಡ್ರೆಸ್ಸಿಂಗ್ ನೋಡಿದ ಮೇಲೇ ನನಗೆ ಅರ್ಥ ಆಗಿತ್ತು.
ಅಷ್ಟು ಚೆನ್ನಾಗಿ ಹೇಗ್ರಿ ನಗ್ತೀರಾ? ಹೊಟ್ಟೆ ತುಂಬ ಹಾಲು ಕುಡ್ದ ಪುಟ್ಟ ಮಗು ಅಮ್ಮನ್ ನೋಡಿ ನಗೋ ಥರ ಅಷ್ಟು ಸ್ವಚ್ಛವಾಗಿ ಹಗಲೆಲ್ಲ ಬೆಳಕು ಕೊಟ್ಟು ಕಷ್ಟಪಟ್ಟು ಮುಳುಗು ಹೋಗೋ ಸೂರ್ಯನ್ ಥರ ತಂದೆ ಮನೆಗೆ ಬಂದು ತಾನು ಪಟ್ಟ ಕಷ್ಟನೆಲ್ಲ ಮರೆಸೋ ಥರ ಎಳೆ ಮಗು ನಗು ಥರ ಇದೆ. ನಿಮ್ ನಗು ನೋಡ್ತಿದ್ರೆ ಹಾಗೆ ನೋಡ್ತಾನೆ ಇರಬೇಕು ಅನ್ನಿಸ್ತಿದೆ. ನೀನು ನಿಜವಾಗ್ಲೂ ರಾಮೇನಾ? ಅಂದ್ರೆ ನನಗೆ ಗೊತ್ತಿರೋ ರಾಮ್ ಯಾವತ್ತೂ ಲೊಡಲೊಡ ಅಂತ ಮಾತಾಡ್ತಿರ್ತಾನೆ. ಹೌದಾ? ಹಂಗಂದ್ರೆ ಆ ರಾಮ್ ಬಗ್ಗೆ ಇನ್ನೇನು ಗೊತ್ತು ಹೇಳು. ನನ್ನ ಸ್ಮೈಲ್, ಸ್ಮೆಲ್ ಮತ್ತೆ ಡ್ರೆಸ್ ಬಗ್ಗೆ ನಿನ್ನ ಪೇಪರಲ್ಲಿ ಬರ್ದಿದ್ದೆ. ಅವನಾಗಿದ್ರೆ ದೃಷ್ಟಿ ತೆಗಿತಾ ಇದ್ದ. ನನ್ ಕಾಣಿಸಿದ ಕೂಡ್ಲೆ ನಾನಂತ ಗೊತ್ತಾದ್ಮೇಲೆ ನೀನ್ ನಿಂತ್ಕೊಂಡೆ ಅಲ್ಲ, ಅದೇ ಅವನಾಗಿದ್ರೆ ಯಾರ್ ಕಾಣಿಸಿದ್ರು ನಾನೇ ಅಂತ ಅನ್ಕೊಂಡು ಓಡ್ಕೊಂಡ್ ಬರ್ತಾ ಇದ್ದ. ಅವಾಗಾದ್ರೆ ನೀನ್ ದೂರ ಆಗಲ್ಲ ಅಂತ ಗೊತ್ತಾಗಿ ಅವನು ಇಷ್ಟ ಬಂದಂಗೆ ಇರ್ತಿದ್ದ. ಆದ್ರೆ ಈಗ ನನಗಿಷ್ಟ ಆಗೋ ಥರ ನಾನೀಗಿದ್ರೆ ನಿಂಗಿಷ್ಟ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಅವತ್ತು ಇದೇ ನನ್ನ ನಿಲ್ಸಿದ್ದು. ಆದ್ರೆ ಇದು ನಿಲ್ಲಲ್ಲ. ಇವತ್ತಿಗೂ ಇದನ್ನ ನಿಲ್ಸೋ ಪ್ರಯತ್ನ ಮಾಡ್ತಿದ್ದೀನಿ. ಯಾಕೆಂದ್ರೆ ಇದು ಕನ್ವಿನ್ಸ್ ಮಾಡಿ ಅದಕ್ಕೆ ಹತ್ರ ಮಾಡಿಬಿಡುತ್ತೇನೋ ಅಂತ. ಆ ಥರ ಮಾಡಿದ್ರೆ ನಿನಗಿಷ್ಟ ಆಗುತ್ತಾ ಇಲ್ವೋ ಅನ್ನೋ ಭಯ. ಇನ್ನೂ ಹಾಗೆ ಭಯ ಪಡ್ತಾ ಇದೀಯಾ? ಆಕ್ಚುಲಿ ಒಂದ್ ವಿಷಯ ಹೇಳ್ತೀನಿ, ಏನು ಅನ್ಕೋಬಾರ್ದು. ಅದು ನಿನ್ ಜಾತಿ ಯಾವುದು? ನೀನ್ ಚಿಕ್ಕವಳಿದ್ದಾಗ ನನಗೆ ಜ್ಞಾನ ಹೇಳ್ಕೊಟ್ಟು ಜ್ಞಾನಿಯಾಗಿ ಬದಲಾಯಿಸಿರೋ ನೀನೇ ಈ ಥರ ಅಜ್ಞಾನಿಯಾಗಿ ಮಾತಾಡ್ತಿದೀಯ. ಅದ್ ಹಾಗಲ್ಲ. ಮತ್ತಿನ್ನೇನು? ಒಂದು ವಯಸ್ಸಲ್ಲಿ ಶುರುವಾದ ನೆನಪುಗಳನ್ನ 15 ವರ್ಷದಿಂದ ಕಾಪಾಡ್ಕೊಂಬಂದಿದ್ದೀನಿ. ಜಾತಿನ ಮಧ್ಯ ಎಳ್ದು ಅದನ್ನ ಭಾರವಾಗಿ ಬದಲಾಯಿಸ್ಬೇಡ. ನಾನು ಇಷ್ಟು ವರ್ಷಗಳಿಂದ ಇಷ್ಟಪಟ್ಟು ಹಾಗೆ ಮಾಡ್ತಾ ಇದ್ದೀನಿ. ಇವಾಗ ಆ ಫೀಲಿಂಗ್ಸ್ನ ದೂರ ಮಾಡಕ್ಕೆ ನಿನ್ನ ಹತ್ರ ಜಾತಿ ಬಗ್ಗೆ ಮಾತಾಡ್ಲಿಲ್ಲ. ನಿನ್ ಜೊತೆ ಮತ್ತೆ ಆ ದಿನಗಳನ್ನ ಕಳಿಬೇಕು ಅನ್ನೋ ಆಸೆ. ಅವತ್ತಿನ ಹಾಗೆ ಬಿಟ್ಟು ಹೋಗದೆ ಈ ಸಲ ಮದ್ವೆ ಅನ್ನೋ ಬಂಧ ಬೆಳೆಸ್ಬೇಕು ಅಂತ ಇದ್ದೀನಿ. ಅದಕ್ಕೆ ಕೇಳ್ತಾ ಇದ್ದೀನಿ. ಯಾವುದೇ ಬಂಧನಕ್ಕಾದ್ರೂ ಪ್ರೀತಿನೇ ಬಲ, ಜಾತಿ ಅಲ್ಲ. ನಿಜಾನೇ. ಆದ್ರೆ ಈ ಜಾತಿ ಅನ್ನೋ ಭ್ರಮೆಯಲ್ಲಿರೋರಿಗೆ
ಜಾತಿ ಬಿಟ್ಟು ಬೇರೆ ಏನೂ ಮುಖ್ಯ ಅನ್ಸಲ್ಲ. ಆದ್ರೆ ನಮ್ ದುರದೃಷ್ಟಕ್ಕೆ ಅವ್ರು ನಮ್ಮ ಜೀವನದ ಬಗ್ಗೆ ನಿರ್ಧಾರ ತಗೊಳ್ಳುವಾಗ ನಮಗವ್ರ ಮೇಲಿರೋ ಪ್ರೀತಿಯಿಂದ ಅವ್ರ ಮಾತನ್ನ ಇಲ್ಲ ಅನ್ನೋ ಹಾಗಿಲ್ಲ. ನಮ್ಮ ಅಕ್ಕ ನಮ್ ಜಾತಿಲೇ ನಮ್ಗಿಂತ ಕೆಳಗಿರೋರ್ನ ಲವ್ ಮಾಡಿದ್ ಗೊತ್ತಾಗಿ ನಮ್ಮ ಅಪ್ಪಂಗೆ ಹಾರ್ಟ್ ಸ್ಟ್ರೋಕ್ ಆಯ್ತು. ಅದಕ್ಕೆ ನಿನ್ ಜಾತಿ ಬಗ್ಗೆ ಕೇಳ್ದೆ. ಸಾರಿ, ನನಗ್ ನಿನ್ ಮೇಲೆ ಫೀಲಿಂಗ್ಸ್ ಇದೆ, ಆದ್ರೆ ಕ್ಯಾಸ್ಟ್ ಫೀಲಿಂಗ್ ಇಲ್ಲ. ನಿನ್ನ ಆಕ್ಸೆಪ್ಟ್ ಮಾಡಿದ್ರೆ ನಮ್ಮ ಅಪ್ಪಂಗೆ ಏನಾಗುತ್ತೋ ಅಂತ ಭಯ. ಅದೇ ನಿನ್ನ ರಿಜೆಕ್ಟ್ ಮಾಡಿದ್ರೆ ನಿನಗೇನಾಗುತ್ತೋ ಅನ್ನೋ ನೋವು. ನಾನು ಯಾವ ನಿರ್ಧಾರ ತಗೊಂಡ್ರು ಯಾರಿಗಾದ್ರೂ ಒಬ್ರಿಗೆ ನೋವು ಕೊಡ್ಬೇಕಾಗತ್ತೆ. ನಿನಗೆ ನೋವಾಗೋ ಥರ ಏನೂ ನಡ್ಕೊಳ್ಳಲ್ಲ. ಟ್ರಸ್ಟ್ ಮೀ, ಅಂಕಲ್ನ ನಾನು ಒಪ್ಪಿಸ್ತೀನಿ. ನಮ್ಮ ಅಪ್ಪನ ಬಗ್ಗೆ ನಿಂಗೆ ಗೊತ್ತಿಲ್ಲ ರಾಮ್. ರಾಮನ್ಗೂ ಕೂಡ ರಾವಣ ಎಷ್ಟು ಬಲಶಾಲಿ ಅಂತ ಗೊತ್ತಿರಲಿಲ್ಲ. ಒಂದು ವೇಳೆ ಎಷ್ಟು ಬಲಶಾಲಿಯಾಗಿದ್ರೂ ಸರಿ ಅವನ್ನ ತಡೆಯೋಕ್ಕಾಗಲ್ಲ. ಕಾರಣ ಅವನ ಉದ್ದೇಶ ಒಂದೇ, ಪ್ರಾಣ ಹೋಗೋ ಪರಿಸ್ಥಿತಿ ಬಂದರೂ ಸೀತೆನ ಪಡ್ಕೊಳ್ಳೇಬೇಕು ಅಂತ. ಎಂಥ ಬಲಶಾಲಿಯನ್ನಾದ್ರೂ ಎದುರಿಸೋಕ್ ಸಿದ್ಧ. ನನ್ನ ಜಾನುನ ಪಡ್ಕೊಳ್ಳೋಕ್ಕೋಸ್ಕರ ನಾನು ಶಿವದನ ಸೆತಕ್ಕಾಗದೇ ಇರ್ಬೋದು, ಆದರೆ ನಿಮ್ಮ ಅಪ್ಪಂಗಿರೋ ಜಾತಿ ಅನ್ನೋ ಮೂರ್ಖತ್ವನ ತೆಗಿತೀನಿ. ಹಲೋ ರಾಮ್, ಎಲ್ಲಿದೀಯಾ? ಇಲ್ಲೇ ಪಕ್ಕದಲ್ಲೇ ಇದ್ದೀನಿ ಜಾನು. ನೋಡು, ನೀನ್ ಫೋನ್ ಇಡೋದ್ರೊಳಗೆ ಬಂದ್ಬಿಡ್ತೀನಿ. ಓಕೆ. ನಮಸ್ತೆ ಸರ್. ಯಾವ ಜಾತಿ ನಿಂದು? ಯಾಕೆ ನಗ್ತಾ ಇದೀಯಾ? ದಿನ ಯಾವ ಬುಕ್ ಬೇಕು ಅಂತ ಕೇಳೋ ನೀವು ನಿನ್ ಜಾತಿ ಯಾವುದು ಅಂತ ಕೇಳಿದಕ್ಕೆ ಏನೋ ಹೊಸದಾಗಿ ಅನ್ನಿಸ್ತು ಸರ್. ನನ್ನ ಮಗಳನ್ನ ಕೇಳೋದಕ್ಕೆ ಬಂದಿದೆ ಅಂತ ಗೊತ್ತಿದ್ರು ಕೂಡ ಯಾವ ಬುಕ್ ಬೇಕು ಅಂತ ಕೇಳೋದು ಚೆನ್ನಾಗಿರೋದಿಲ್ಲ ಅಲ್ವಾ? ಈ ಸೊಸೈಟಿ ಆದ್ರೆ ನನ್ನ ಕೀಳ್ ಜಾತಿಯವನು ಅಂತಾರೆ. ಆದ್ರೆ ಈ ಜಾತಿ ಏನ್ ಸರ್ ಇದು? ದೊಡ್ಡೋರು ಚಿಕ್ಕೋರು ಅಂತ ವೇದಗಳೇ ಹೇಳ್ತಾ ಇದಾವಲ್ವಾ, ದೇವರ ಬಾಯಿಂದ ಬ್ರಾಹ್ಮಣರು, ಕೈಯಿಂದ ಕ್ಷತ್ರಿಯರು, ತೊಡಗಳಿಂದ ವೈಶ್ಯಾಸು, ಪಾದಗಳಿಂದ ಶೂದ್ರರು ಹುಟ್ಟಿದ್ರು ಅಂತ. ಅಲ್ಲೇ ಅಳೆದು ಬಿಟ್ಟಿದ್ದಾರೆ ಯಾರ ಯೋಗ್ಯತೆ ಏನು ಅಂತ. ಬಾಯಿ, ಕೈ, ತೊಡೆಗಳಿಂದ ಹುಟ್ಟಿರೋರೆ ಕೊನೆಗೆ ಕ್ಷೂದ್ರರು ಹುಟ್ಟಿರೋ ಪಾದಗಳಿಗೆ ಅವರೇ ತಲೆ ಬಗ್ಸಿ ನಮಸ್ಕಾರ ಮಾಡ್ತಾರೆ. ಇದೆಲ್ಲ ನೋಡ್ತಿದ್ರೆ ಜಾತಿ ಅನ್ನೋದು ತಲೆ ಕೆಳಗಾಗಿದೆ ಅಂತ ಅನ್ನಿಸ್ತಿಲ್ವಾ ಸರ್? ನಿನಗೂ ನನಗೂ ಅನಿಸಿದ್ರೆ ಸರಿ ಹೋಗೋದಿಲ್ಲ, ಎಲ್ಲರಿಗೂ ಅನ್ನಿಸ್ಬೇಕು. ನನಗಿಂತ ನೀನು ಕೀಳು ಜಾತಿ ಅಂತ ಸಮಾಜಕ್ಕೆ ಅನಿಸಿದ್ರೆ ನೀನೆಂಥವನಾದರೂ ಸರಿ, ನನ್ನ ಮಗಳನ್ನ ನಿನಗೆ ಕೊಟ್ರೆ ನಾನು ಬದುಕಿದ್ದು ಸತ್ತ ಹಾಗೆ. ಸ್ಮಶಾನ ಕಾಯೋನಿಗೆ ಊರಲ್ಲಿ ಜಾಗ ಇಲ್ಲ. ಅಂಥದ್ರಲ್ಲಿ ಅವನ ಫೋಟೋನ ಮನೆಯಲ್ಲಿಟ್ಟು ಪವಿತ್ರವಾಗಿ ಪೂಜೆ ಮಾಡ್ತೀವಿ. ಅಷ್ಟು ಗೌರವ ಅವನಿಗೆ ಜಾತಿಯಿಂದ ಬಂದಿಲ್ಲ ಸರ್, ಅವನು ಗುಣದಿಂದ ಬಂದಿದ್ದು. ಗುಣಗಳು ಮನುಷ್ಯನಿಗೆ ಬೇಕು, ಆದರೆ ಈ ಸಮಾಜಕ್ಕೆ ಜಾತಿ ಧರ್ಮನೇ ಬೇಕು. ಈ ಸಮಾಜ ಹುಟ್ಟಿದಾಗಲಿಂದ ಮನುಷ್ಯ ತನಗೋಸ್ಕರ ಬದುಕೋದನ್ನೇ ಬಿಟ್ಬಿಟ್ಟಿದ್ದಾನೆ. ತನ್ನ ಹಸಿವನ್ನ ಸಾಯಿಸ್ಕೊಂಡು ಈ ಸಮಾಜನ ಮೇಯಿಸ್ತಾ ಇದ್ದಾನೆ. ಸಮಾಜಕ್ಕೆ ಅಷ್ಟು ಬೆಲೆ ಇದೆ ಅಂದರೆ ಅದರ ನಿಯಮಗಳನ್ನ ಪಾಲಿಸ್ಬೇಕಲ್ವಾ? ಜಾತಿನೇ ಗೌರವನ ತಂದುಕೊಡೋದು ಅಂತ ಸಮಾಜ ತಿಳ್ಕೊಂಡಿರ್ಬೇಕಾದ್ರೆ ಇನ್ನು ನಿನ್ನಿಂದ ಆ ಗೌರವ ನನಗೆ ಯಾವತ್ತಿಗೂ ಸಿಗೋದಿಲ್ಲ. ನೋಡು, ನನ್ನ ಮಗಳನ್ನ ನೀನು ಸುಖವಾಗಿ ಸಂತೋಷವಾಗಿ ನೋಡ್ಕೋತೀನಿ ಅಂತ 1000 ಹೇಳ್ಬೋದು, ಆದರೆ ನಾನು ಮಾತ್ರ ಕೇಳೋದು ಒಂದೇ, ನಿನ್ನ ಜಾತಿ ಯಾವುದು ಅಂತ. ಯಾಕೆ ಅಂದರೆ ನಾಳೆ ನನ್ನ ಮಗಳನ್ನ ನೀನು ಕೊಟ್ಟು ಮದುವೆ ಮಾಡಿದ್ರೆ ಬಂದವರೆಲ್ಲ ನನ್ನನ್ನು ಕೇಳೋ ಪ್ರಶ್ನೆ ಕೂಡ ಅದೇನೆ. ಅದಕ್ಕೇನೆ ನೀನೀಗ ಹೇಳೋ ಸಮಾಧಾನ ನನಗೆ ಮಾತ್ರ ಅಲ್ಲ, ಅವರೆಲ್ಲರನ್ನೂ ಕನ್ವಿನ್ಸ್ ಮಾಡೋ ಥರ ಇದ್ದರೆ ನನ್ನ ಮಗಳನ್ನ ನೀನು ಕೊಡ್ತೀನಿ. ಎಷ್ಟೋ ವರ್ಷಗಳಿಂದ ಈ ಜಾತಿ ಅನ್ನೋದು ಗಬ್ಬು ನಾತ ಹೊಡಿತಿರ್ಬೇಕಾದ್ರೆ ಅದನ್ನೇ ಸುಗಂಧ ಅಂತ ಸ್ವೀಕರಿಸೋರಿಗೆ
ಕ್ಲೀನ್ ಮಾಡ್ತೀವಿ ಅಂದ್ರೆ ಯಾರು ಒಪ್ಕೋತಾರೆ? ಬಹುಶಃ ಕಲಿಯುಗದ ಅಂತ್ಯದಲ್ಲಿ ಕಲ್ಕಿ ಹುಟ್ಟು ಬರ್ತಾನೆ ಅನ್ನೋ ಕಾರಣ ಕೂಡ ಇದೇ ಏನು. ಮೊದ್ಲೇ ಬಂದ್ರೆ ಅವಂದು ಬೇರೆ ಜಾತಿ ಅಂತ ಒಪ್ಕೊಳ್ಳೋದಿಲ್ವೇನೋ ಅಂತ.